PUC ಬೋರ್ಡಲ್ಲಿ ಕಮಿಷನರ್ ಒಬ್ಬರಿದ್ದರು, ಹೆಸರು ಹೇಳೋದು ಬೇಡ, ನನ್ನ ಸ್ನೇಹಿತರವರು. ಒಂದು ಸಲ ಬಂದರು, ಸರ್ ಈ CET ಟಾಪರ್ಸ್ ಇದ್ದಾರೆ, ಅವ್ರಿಗೊಂಚೂರು ನೀವು ಭಾಷಣ ಮಾಡಬೇಕು ಅಂದರು. ಟಾಪ್ 20 ಇನ್ CET. ಅವ್ರಿಗೆ ಯಾಕೆ ಮಾಡ್ತೀರಿ ಬಿಡ್ರಿ, ಆರಿಸ್ಕೊಂಡ್ಬಿಟ್ಟಿದ್ದಾರೆಲ್ಲ ಕೋರ್ಸ್ ಅವರು ಅಂದೆ. ಇಲ್ಲ ಸರ್ ಕರಿಯರ್ ಬಗ್ಗೆ ಹೇಳಬೇಕು ಅಂದರು. ನಾನು ಹೋದೆ. 20 ಜನ, 12 ಜನ ಹುಡುಗಿಯರು, 8 ಜನ ಹುಡುಗರು. ಆಶ್ಚರ್ಯ ನನಗಂದರೆ 20 ಜನ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿಯಲ್ಲಿ 100ಕ್ಕೆ 100, 99 ಒಬ್ಬರು ಇಲ್ಲ. ಟಾಪ್ 20 ಅಲ್ಲ ಇವರು, 100ಕ್ಕೆ 100 ಎಲ್ಲರೂ. ಆದರೂ ನಾನೇನು ಮಾಡಿದೆ, ನಿಮ್ಮ ಹೆಸರೇನು, ನಿಮ್ಮ ಪ್ರೀತಿ ವಿಷಯ ಏನು, ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಅಂತ ಬರ್ಕೊಂಡೆ ಡೈರಿಯಲ್ಲಿ. ಬೆಳಗ್ಗೆ ಒಂದು ಚಟುವಟಿಕೆ ಮಾಡಿ ಮಧ್ಯಾಹ್ನ 2:30ಗೆ ಬನ್ನಿ ಮತ್ತೆ ಅಂತ ಹೇಳಿದೆ. 2:30ಗೆ ಬಂದರು. ನಾನೇನು ಮಾಡಿದೆ ಗೊತ್ತಾ, 2 ತಿಂಗಳಿಂದ ಬರೆದಿದ್ದರಲ್ಲ ಪರೀಕ್ಷೆ PUCದು, ಅದೇ ಕ್ವಶನ್ ಪೇಪರೇ ಕೊಟ್ಟೆ ಮತ್ತು ಅವ್ರ ಪ್ರೀತಿ ಸಬ್ಜೆಕ್ಟ್ ಕ್ವಶನ್ ಪೇಪರೇ ಕೊಟ್ಟೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾರಿಗೂ 55% ಮಾರ್ಕ್ಸ್ ಬರಲಿಲ್ಲ. ಯಾಕೆ ಇದಲ್ಲರೂ 100ಕ್ಕೆ 100 ಬಂದಿತ್ತಲ್ವ ನಿಮಗೆಲ್ಲನೂ ಅಂದೆ. ಅಯ್ಯೋ ಮರ್ತೋಯ್ತು ಸರ್, 2 ತಿಂಗಳು ಯಾಕೆ ನೆನ್ಬಿಡ್ತಾರೆ ಅಂತ. ನಾ ಕೇಳಿದವರಿಗೆ, ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರ? ಹೌದು ನೋಡಿದ್ವಲ್ಲ ಸರ್ ಅಂದರು. ಈಗ ಸಿನಿಮಾ ಹಾಕಿದರೆ ಗೊತ್ತಾಗತ್ತಾ? ಹಾಕ್ತೀರಿ ಯಾಕೆ ಸರ್? ಹಂಗೆ ಹೇಳ್ತೀವಿ ಸರ್ ನಾವು ಏನಾಗ್ತದೆ ಅಂತ. ನಾ ಹೇಳಿದೆ, ಸಿನಿಮಾ ನೋಡಿದ್ದು 3 ತಾಸು, ಯಾವತ್ತು 10 ವರ್ಷದಿಂದ ಇವತ್ತು ನೆನಪಿದೆ. ಆದರೆ 2 ವರ್ಷ ಓದಿದಂಥ ಫಿಸಿಕ್ಸ್ ಮರ್ತೋಗಿದೆ, ಕೆಮಿಸ್ಟ್ರಿ ಮರ್ತೋಗಿದೆ, ಬಯಾಲಜಿ ಮರ್ತೋಗಿದೆ. ಯಾಕಂದರೆ ಅದು ನನ್ನ ಜೀವನಕ್ಕೆ ಪ್ರಯೋಜನ ಆಗ್ತಾಯಿದೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ಎಜುಕೇಷನಲ್ಲಿ ಮಾತು ಹೇಳ್ತೀವಿ, ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ, ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ. ಹೃದಯಕ್ಕೆ ಮುಟ್ಲೇ ಇಲ್ಲ ಅದು. ಓದ್ಬೇಕಾದ್ರೆ ಅನ್ಕೋತಿದ್ದೆ ಪರೀಕ್ಷೆ ಭಾಳ ಇಂಪಾರ್ಟೆಂಟ್, ಇದು ಪರೀಕ್ಷೆ ಭಾಳ ಇಂಪಾರ್ಟೆಂಟು ಅಂದ್ಕೊಂಡು ಓದಿದರೆ ಯು ಆರ್ ಆಲ್ಸೋ ಗಿವಿಂಗ್ ಎ ಸಜೆಷನ್ ಟು ಯುವರ್ ಮೈಂಡ್, ಆಫ್ಟರ್ ಎಕ್ಸಾಮ್ ಐ ಡೋಂಟ್ ನೀಡ್ ಇಟ್, ಇಟ್ಸ್ ಓನ್ಲಿ ಫಾರ್ ದಿ ಎಕ್ಸಾಮಿನೇಷನ್. ಅದನ್ನು ಎಜುಕೇಷನ್ ಅನ್ನೋಕ್ಕಾಗತ್ತೇನ್ರಿ? ಅದು ಈಸ್ ಇನ್ಫಾರ್ಮೇಷನ್ ಅಲ್ವಾ? ಯಾಕೆ ಆತ್ಮವಿಶ್ವಾಸ ಬರಲಿಲ್ಲ ಅಂದರೆ, ನಾನು ಹೇಳಿದ್ದೆಲ್ಲ, ನಾಲೆಜ್, ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್. ನನಗೆ ಇನ್ಫಾರ್ಮೇಷನ್ ಸಿಕ್ತು, ನಾಲೆಜ್ ಆಗಲಿಲ್ಲ, ಸ್ಕಿಲ್ ಬರಲಿಲ್ಲ, ನನಗೆ ಯಾವ ಸ್ಕಿಲ್ಲು ಕಲೀಲಿಲ್ಲ, ಆ್ಯಟಿಟ್ಯೂಡ್ ಆಗಲಿಲ್ಲ. ಅದಾಗದೆ ಹೋದಾಗ ಕಾನ್ಫಿಡೆನ್ಸ್ ಬರೋದು ಕಷ್ಟ ಆಗುತ್ತೆ. ನಾನು ಅಂದ್ಕೊಂಡು, ಹಾಗಾದರೆ ಮಕ್ಕಳಿಗೆ ಶಿಕ್ಷಣ ಹೆಂಗೆ ಕೊಡೋದು, ಏನು ಕೊಡಬೇಕು ಶಿಕ್ಷಣ? ಹಾಗಾದರೆ ಶಿಕ್ಷಣದಲ್ಲಿ ನಾವು ಕಲಿಸುವಾಗ ಮಕ್ಕಳು ಮುಂದೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇಂಜಿನಿಯರಿಂಗ್ ಓದಿರ್ತಾನೆ, ಮುಂದೆ ಏನೋ ಮಾಡ್ತಾನೋ. ಇಲ್ಲಿ ಕಲ್ತದ್ದೇ ಬೇರೆ, ಜೀವನದಲ್ಲಿ ಇರೋದೇ ಬೇರೆ. ಹಾಗಾದರೆ ಏನು ಹಾಕಬೇಕು ಅವ್ನು ಸೂಟ್ ಕೇಸಲ್ಲಿಗೆ? ನಾನು ನಮ್ಮ ಮಕ್ಕಳದ್ದು ಪ್ರಾಬ್ಲಮ್ ಅಂದರೆ, ಕ್ಲಾಸಲ್ಲಿ ಕೂತಿದ್ದಾರೆ ಮಕ್ಕಳು, ಮುಂದೆ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ತಮಾಷೆ ಮಾಡಿದ್ದೆ, ಒಂದು ಕಡೆ ಬರೆದಿದ್ದೆ, ಎಜುಕೇಷನ್ ಈಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಆಫ್ ಟೀಚಿಂಗ್ ಸಮಥಿಂಗ್ ವಿದೌಟ್ ನೋಯಿಂಗ್ ವೇರ್ ಆರ್ ವಿ ಗೋಯಿಂಗ್.